ಇಲ್ಲೇ ಇದೆಯಾ? ಕೂತ್ಕೊಳ್ಳೆ. ಏನೇ ಮಾಡ್ತಿದ್ಯಾ? ಅಡ್ಗೆ ತರಕಾರಿ ಎಷ್ಟೇ ಇದೆ ಕಣೆ. ಹೌದಾ, ನಾನು ಎಷ್ಟು ತಿನ್ಕೊಡು. ಹಾ ತಗೊಮ್ಮ. ಹೆಂಗೆ ಇದೆಯಾ ಬಿಂದು? ಸೂಪರ್ ಕಣೆ. ನೀನು? ನಾನು ಓಕೆ ಕಣೆ. ಯಾಕೆ ಹೊಸ್ದಾಗ್ ಮದ್ವೆ ಆಗಿದ್ಯಾ ಓಕೆ ಅಂತಿದ್ಯಲ್ಲ, ಗಂಡ ಹೆಂಗೆ? ಅದನ್ನ ಯಾಕೆ ಕೇಳ್ತೀಯಾ? ಹೋಗ್ಲಿ ಬಿಡು. ಯಾಕೆ ಏನಾಯ್ತೆ? ನನ್ ಗಂಡಂಗೆ ಫಸ್ಟ್ ನೈಟಿಗೆ ಭಯ ಆಗುತ್ತೆ ಅಂತ ಅವ್ರ ಅಪ್ಪನ್ ಕರ್ಕೊಂಡು ಬಂದಿದ್ದ ಕಣೆ. ಅದಕ್ಕೆ ನೀನೇ ಮಾತೆ? ನಾನ್ ಸುಮ್ನೆ ಬಿಡ್ತೀನಾ? ನಾನು ನಮ್ಮ ಅಮ್ಮನ್ ಕರ್ಕೊಂಡು ಹೋಗಿದ್ದೆ. ಅಯ್ಯೋ ರಾಮಚಂದ್ರ, 4 ಜನ ಕುತ್ಕೊಂಡು ಚೌಕಬಾರ ಆಡಿದ್ವಿ. ಸರಿ, ಇಲ್ಲಿದ್ದೆ ಸುಮ್ನೆ ಡಿಸ್ಟರ್ಬೆನ್ಸು. ಫಾರಿನ್ನಿಗಾದ್ರೂ ಹೋಗಿ ಬರ್ರೆ. ಹೋಮ್ ಪಿಚ್ ನಲ್ಲಿ ಸಿಂಗಲ್ ಹೊಡಿದೇರೇನು, ಫಾರಿನ್ ಪಿಚ್ ನಲ್ಲಿ 6 ಹೊಡಿತಾನೆ ಅಂತೀಯಾ? ಏನಂತೆ ಅವಂದು? ಇವಾಗ ನೀನು ಹಬ್ಬದ ಊಟ ಹೆಂಗ್ ಮಾಡ್ತೀಯಮ್ಮ? ಮೊದ್ಲು ಅನ್ನ ಸಾರು, ಆಮೇಲೆ ಪಲ್ಯ, ಆಮೇಲೆ ಅನ್ನ ರಸಂ, ಆಮೇಲೆ ಅನ್ನ ಮಜ್ಜಿಗೆ, ಆಮೇಲೆ ಸ್ವೀಟು, ಕೊನೆಯದಾಗಿ ಎಲೆ ಅಡಿಕೆ ತಿಂತೀನಿ ಕಣೆ. ಇವನು ಮೊದ್ಲೇ ಎಲೆ ಅಡಿಕೆ ತಿಂತಾನ ಕಣೆ. ಹೌದು, ಯಾವ್ದಾದ್ರು ಸ್ವಾಮೀಜಿಗಳ ಹತ್ರ ಹೋಗಿ ನಿನ್ ಸಮಸ್ಯೆ ಹೇಳ್ಕೊಳೆ. ಯಾರೋ ನಿನ್ನಂತವಳೆ ಲಿಫ್ಟಿಗೆ ಕೊರ್ಸ್ಕೊಳಕ್ ಇಮ್ರಾನಶ್ಮಿ ಹತ್ರ ಹೋದ್ಲಂತೆ. ಸರಿ ಬಿಡಮ್ಮ. ಹೌದು, ಆ ಸುಷ್ಮಿತಾ ಟಚ್ ಅಲ್ಲಿ ಇದ್ದಾಳೇನೆ? ಅವ್ಳು ಸರಿ ಇಲ್ಲ ಕಣೆ. ಆವಾಗ್ಲೇ ಫೋನ್ ಮಾಡಿದ್ಲು, ಎತ್ತೇ ಇಲ್ಲ ನಾನು. ಯಾಕೆ? ಏನಾಯ್ತು ಗೊತ್ತಾ, ನನ್ ಗಂಡ ಊರ್ಗ್ ಹೋಗಿದ್ದಾನೆ, ಇವತ್ ರಾತ್ರಿ ಮಲ್ಕೊಳಕ್ ಬಾ ಅಂದ್ಲು. ಇರ್ಲಿ ಪಾಪ ಅಂತ ಹೋಗ್ ಬಂದೆ. 1 ವಾರ ಬಿಟ್ಕೊಂಡು ಅವಳು ಗಂಡ ಫೋನ್ ಮಾಡಿದ್ದಾನೆ. ಏನಂತ? ನಾನು ಹೆಂಡತಿ ಊರ್ಗ್ ಹೋಗಿದ್ದಾಳೆ, ಇವತ್ ಮಲ್ಕೊಳಕ್ ಬರ್ತೀಯ ಅಂತಾನೆ. ಅಯ್ಯೋ ದೇವ್ರೆ, ಅದಕ್ಕೆ ನೀ ಏನೇ ಮಾಡ್ದೆ? ನಾನ್ ಸುಮ್ನೆ ಬಿಡ್ತೀನಾ? ಹೋಗಿದ್ದೆ. ಏನಂತಿದೆ? ಹೋಗಿ ಉಗಿದು ಉಪ್ಪಿನಕಾಯಿ ಹಾಕ್ ಬಂದೆ ಅಂದೆ. ಹಂಗೆ ಹೇಳು ಮಾರೈತಿ. ಆವಾಗ್ಲೇ ನಾನು ನಿನಗೆ ಫೋನ್ ಮಾಡಿದ್ದೆ, ಯಾಕೆ ಎತ್ತಿಲ್ಲ ನೀನು? ಸಾರಿ ಕಣೆ, ಸ್ಕೂಟಿ ಓಡಿಸ್ತಾ ಇದ್ದೆ. ಹೌದಾ? ಸಿರು, ನಿಂಗೊಂದು ವಿಷಯ ಹೇಳಕ್ಕೆ ಮರ್ತೆ ಕಣೆ. ಏನು? ಮೊನ್ನೆ ಮಾಲಿಗೆ ಹೋಗಿ ಒಂದು ಬ್ಯಾಗ್ ತಂದ್ವಲ್ಲ, ಕಳ್ದೋಗ್ಬಿಡ್ತು ಕಣೆ. ಅಯ್ಯೋ, ದುಡ್ಡಿತ್ತ ಅದ್ರಲ್ಲಿ? 100 ರೂಪಾಯಿ ಇತ್ತು. ಅಯ್ಯೋ, ಮತ್ತಿನ್ನೇನಿತ್ತು ಅದ್ರಲ್ಲಿ? ನನ್ ಗಂಡ ಅದೇನೋ ಬ್ಯಾಂಕಿಂದ ಯಾವ್ದಾವ್ದು ಪೇಪರ್ಸ್ ತರೋಕ್ ಹೇಳಿದ್ದ. ಅದು ಒಂಥರನೇ ವೇಸ್ಟ್ ಪೇಪರ್ ಅನ್ಸುತ್ತೆ. ಹೋದ್ರೆ ಹೋಗ್ಲಿ ಬಿಡೆ. ಹೋಗ್ಲಿ ಬಿಡು. ಸರಿ, ಬಿಂದು 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 ಬಿಂದು, ಏನೇ ಇವತ್ತು ರಾತ್ರಿ ನೀನು ನಿನ್ ಗಂಡ ಫ್ರೀ ಇದ್ರೆ ನಮ್ಮ ಮನೆಗೆ ಊಟಕ್ಕೆ ಬಂದ್ರೆ ಏನ್ ಸ್ಪೆಷಲ್? ತಿಳಿಸಾರು ಅನ್ನ ಜೊತೆಗೆ ಉಪ್ಪಿನಕಾಯಿ. ಸರಿ ಕಣಮ್ಮ, ನನ್ ಗಂಡ ಬರೋ ಟೈಮ್ ಆಯ್ತು, ಕೇಳಿ ಹೇಳ್ತೀನಿ. ಗಂಡನ್ ಕೇಳ್ದ ಯಾವ ಕೆಲ್ಸನೂ ಮಾಡಲ್ಲ ಅಂತಾಳಿ ಇವಳು, ಕಳ್ಳಿ. ಹೋಗ್ರಿ, ಸುರು ಇಲ್ಲೇ ಇದ್ದಾಳೆ. ಮೊದಲೇ ಹೇಳ್ಬೇಕು ತಾನೆ. ಐ ಆಮ್ ಸಾರಿ ಸುರು ಅವ್ರೆ, ನಾನು ನಿಮ್ಮನ್ನು ನೋಡ್ಲಿಲ್ಲ. ನಾನು ಯಾರಿಗೂ ಹೇಳಲ್ಲ ಬಿಡಿ. ಸರಿ, ಹೇಗಿದ್ದೀರಿ? ಐ ಆಮ್ ವೆರಿ ಸಾರಿ. ಆಕ್ಚುಲಿ ಇವತ್ತು ನಮ್ಮ ಆಫೀಸಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಟ್ಟಿದೆ. 2015-16ನೇ ಟ್ಯಾಕ್ಸ್ ನ ಯಾಮಾರ್ಸಿದ್ರ ಅಂತ ಹೇಳಿ ನಮ್ಗೆ 50 ಕೋಟಿ ರೂಪಾಯಿ ಫೈನ್ ಹಾಕ್ತೀನಿ ಅಂತ ಹೇಳ್ತಾ ಇದಾರೆ. 50 ಕೋಟಿನಾ? ಡೋಂಟ್ ವರಿ ಡಾರ್ಲಿಂಗ್. ನೋಡು, ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸು, ಬಿಲ್ಸು, ವೋಚರ್ಸು, ಕ್ಯಾನ್ಸಲ್ ಚೆಕ್ಸ್ ಎಲ್ಲಾನು ನಾನು ಲಾಕರ್ಲಿ ಇಟ್ಟಿದ್ದೆ, ಬ್ಯಾಂಕ್ ಲಾಕರ್ಲಿ. ಇವತ್ತು ನಿಂಗೆ ಅದನ್ನೇ ತರೋಕ್ ಹೇಳಿದ್ದು. ನೀವು ಬೇಜಾರಾಗ್ಬಿಡಿ, ನಾನು ಇನ್ನೊಂದು ದಿವಸ ನಿಮ್ ಮನೆಗೆ ಊಟಕ್ಕೆ ಬರ್ತೀನಿ. ಓಕೆ, ಇವತ್ತು ನಾನು ಅದನ್ನ ವೆರಿಫಿಕೇಶನ್ ಮಾಡ್ಬೇಕು. ಏನೇ ಇಷ್ಟೊಂದು ಉಪ್ಪು ಸುರಿತಾ ಇದೆಯಾ? ಬದುಕ್ಬೇಕಾ ಸಾಯ್ಬೇಕಾ? ಸರಿ, ಒಂದ್ ಕೆಲಸ ಮಾಡು, ಆ ಡಾಕ್ಯುಮೆಂಟ್ಸ್ ಎಲ್ಲ ತೆಗೆದು ಹೊರಗಿಡು. ಊಟ ಆದ ತಕ್ಷಣ ವೆರಿಫಿಕೇಶನ್ ಮಾಡ್ಬೇಕು. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅಯ್ಯೋ 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 ಸುರು, ಆಗ್ಬಾರ್ದಾಗೋಯ್ತು ಕಣೆ ಸುರು. ಏನಾಯ್ತೆ? ನಾನು ಬ್ಯಾಗ್ ಕೊಳ್ದೋಯ್ತು ಅಂತ ಹೇಳಿದ್ನಲ್ಲ ಸುರು, ಅದ್ರೊಳಗೆ ಏನೇನು ವೇಸ್ಟ್ ಪೇಪರ್ ಇತ್ತು ಅಂತ ಹೇಳಿದ್ನಲ್ಲ ಸುರು. ಅದ್ಯಾವ್ದು ವೇಸ್ಟ್ ಪೇಪರ್ ಅಲ್ಲ ಕಣೆ ಸುರು, ಮತ್ತೆ ಅದಕ್ಕೆ 50 ಕೋಟಿ ವ್ಯಾಲ್ಯೂ ಇದೆ ಅಂತ ಕಣೆ ಸುರು. ಅವತ್ತು ಮೊಬೈಲ್ ಕಳ್ದಿದ್ದಕ್ಕೆ ನನ್ನ ಗಂಡ ಹೊಡೆದು ಮೂಗಲ್ಲು ಬಾಯಲ್ಲೂ ರಕ್ತ ಬರ್ಸಿದಾನೆ ಕಣೆ ಸುರು. ಇದೇನಾದ್ರೂ ಕೊಳ್ದೋಯ್ತು ಅಂತ ಗೊತ್ತಾದ್ರೆ ಸುರು ಹೋಗಿತ್ತು ಕಣೆ ಸುರು. ಅಮ್ಮ, ಇದಕ್ಕೆ ನನಗೆ ನಿನ್ಗೆ ಯಾವ್ದು ಸಂಬಂಧ ಇಲ್ಲ, ನಾನಿನ್ ಬರ್ತೀನಿ. ಸುರು, ನಾನು ಹೋಗ್ತೀನಿ. ಸುರಭಿ ಅವ್ರೆ, ಯಾಕೆ ಇಷ್ಟ ಬೇಗ ಹೊರಡ್ತಾ ಇದ್ದೀರಾ? ಒಂದ್ ಕೆಲಸ ಮಾಡಿ, ಇವತ್ತು ನೀವು ನಮ್ಮನೇಲಿ ಊಟ ಮಾಡ್ಕೊಂಡು ಹೋಗಿ, ನಾವಿಬ್ರು ಗಂಡ ಹೆಂಡತಿ ಇನ್ನೊಂದು ದಿವಸ ಬಂದು ನಿಮ್ಮನೇಲಿ ಊಟ ಮಾಡ್ತೀವಿ. ಓಕೆನಾ? ಡಾರ್ಲಿಂಗ್, ಅದು ಡಾಕ್ಯುಮೆಂಟ್ಸ್ ಎಲ್ಲ ಹೊರಗೆ ತೆಗಿ, ಬೇಗ ವೆರಿಫಿಕೇಶನ್ ಮಾಡ್ಬೇಕು ನಾನು. ಏನ್ರಿ, ಅಡ್ಗೆ ಆಲ್ಮೋಸ್ಟ್ ಆಲ್ ರೆಡಿ ಇದೆ, ನೀವ್ ಯಾಕೊಂದ್ ಸ್ವಲ್ಪ ಹೊತ್ತು ಮಲಗಬಾರ್ದು? 50 ಕೋಟಿ ರೂಪಾಯಿ ತಲೆ ಇಟ್ಕೊಂಡು ಹೆಂಗೆ ನಿದ್ದೆ ಬರುತ್ತೆ? ನಿದ್ದೆ ಬರಲ್ಲ. ಸೀರಿಯಲ್ ನೋಡಿ, ಮಗಳು ಜಾನಕಿ ಒಳ್ಳೆ ಟ್ವಿಸ್ಟ್ ಇದೆ, ಅಡ್ಗೆ ಮಾಡಿ ಇಟ್ಬಿಟ್ಟಿರ್ತೀನಿ. ಇವಳು ಯಾಕೆ ಈಗ ವಿಚಿತ್ರವಾಗಿ ಆಡ್ತಾ ಇದ್ದಾಳಲ್ಲ? ಯಾವತ್ತೂ ಈಗ ಆಡಿರ್ಲಿಲ್ಲ. ಏನ್ ಮಾಡಿದಾಳು, ಏನ್ ಕತೆನೋ? ಬರ ಇಲ್ಲಿ, ಏನ್ ಮಾಡಿದೆ ಅಂತ ಹೇಳಿ. ಸರು, ಆ ಟೊಮೊಟೊನ ಸಣ್ಣದಾಗಿ ಹೆಚ್ಚಮ್ಮ. ಮಾಡಿದ್ರೆ ನಾನು ಹೋಗ್ಬಿಡ್ತೀನಿ. ಸುರಭಿ ಅವ್ರೆ, ಇವತ್ತು ನೀವು ನಮ್ಮನೆ ಊಟ ಮಾಡ್ಕೊಂಡು ಹೋಗಿ. ನನ್ ಗಂಡ ಹೇಳ್ತಿದಾರಲ್ಲ, ಮಾತು ಚೇಂಜ್ ಮಾಡ್ಬೇಡ. ಏನ್ ಮಾಡಿದ್ಯಾ ಅಂತ ಹೇಳು. ಏನ್ರಿ ಏನ್ ಮಾಡಿದ್ಯಾ ಹೇಳಮ್ಮ,
ಹೇಳಿ ಏನ್ ಮಾಡಿದ್ಯಾ? ಬ್ಯಾಗ್ ಕಳ್ದೋಗ್ಬಿಡ್ತು ಕಣ್ರಿ. ಹೋಗ್ಲಿ, ನನ್ ಡಾಕ್ಯುಮೆಂಟ್ಸ್ ಕಳ್ದಾಕಿದ್ದೀನಿ ಅಂತ ಮಾತ್ರ ಹೇಳ್ಬೇಡ ಕಣೆ. ನಿಮ್ ಡಾಕ್ಯುಮೆಂಟ್ಸ್ ಕಳ್ದಾಕಿಲ್ಲ. ನಿಮ್ ಡಾಕ್ಯುಮೆಂಟ್ಸ್ ಕಳ್ದಾಕಿಲ್ಲ. ಅದೇ ಬ್ಯಾಗಲ್ಲೇ ಇತ್ತು ಕಣ್ರಿ. ಇವತ್ತು ನೀವು ನಮ್ಮನೇಲಿ ಊಟ ಮಾಡ್ಕೊಂಡು ಹೋಗಿ. ನೀವು ತುಂಬಾ ಒಳ್ಳೆಯವರು ಜೆಕಿ. ಥ್ಯಾಂಕ್ ಯು. ಬಾರೆ ಕಣ್ಮಣಿ ಡಾಕ್ಟ್ರೆ, ತುಂಬಾ ಬೇಜಾರಾಗ್ತಾ ಇದೆ ಕಣೆ. ಒಂದ್ ಆಟ ಆಡೋಣವಾ? ಈಗ್ಲೇನಾ? ಡಾಕ್ಟ್ರೆ, ಸರ್, ನನ್ನ ಹೆಸರು ಡಾಕ್ಟರ್ ಸತ್ಯ ಅಂತ. ಈ ಜನ ಎಲ್ಲ ಸುಳ್ಳು ಹೇಳ್ಕೊಂಡು ಬದುಕ್ತಾರದು. ಹೆಂಗ್ ಬದುಕ್ತಾರ ನನಗಂತೂ ಒಂಚೂರು ಗೊತ್ತಾಗಲ್ಲಪ್ಪ. ಸುಳ್ಳು ಅಯ್ಯಪ್ಪ, ನಾನಂತೂ ಒಂದು ಸುಳ್ಳು ಹೇಳಲ್ಲ ಮೇಡಮ್. ಆದ್ರೆ ಜೀವನದಲ್ಲಿ ಒಂದು ಡಿಸೈಡ್ ಮಾಡಿದ್ದೀನಿ ಮೇಡಮ್. ಜೀವನದಲ್ಲಿ ಚೆನ್ನಾಗಿ ಬದುಕ್ಬೇಕು ಅಂತ. ಚೆನ್ನಾಗಿ ಬದುಕ್ಬೇಕು ಅಂದ್ರೆ ದುಡ್ಡು ಮಾಡ್ಬೇಕು ಮೇಡಮ್, ದುಡ್ಡು ಮಾಡ್ಬೇಕು. ಹೀಗ್ ನೋಡಿ, ಫ್ರೀ ಐ ಚೆಕಪ್ ಅಂತ ಅನೌನ್ಸ್ ಮಾಡಿದ್ದೀನಿ. ಫ್ರೀ ಅಂದ್ರೆ ಗೊತ್ತಲ್ವಾ ಮೇಡಮ್ ನಮ್ ಜನ. ಡಾಕ್ಟ್ರೇ, ಏನ್ ನಿನ್ನ ಹೆಸರು? ಸಿಸ್ಟರ್. ಹಾ, ಸಿಸ್ಟರ್ ಮಾತ್ರ ಅನ್ಬೇಡ. ಮತ್ತೆ? ನಿನ್ ಕಣ್ಣು ಇಷ್ಟು ಸುಂದರವಾಗಿವೆ. ಕಣ್ಮಣಿ ಅಂತ ಕರೀರಿ. ಕಣ್ಮಣಿ ಕಣ್ಮಣಿ ಕಣ್ಮಣಿ. ಡಾಕ್ಟ್ರೆ, ಚೆಕ್ ಮಾಡ್ಬೇಕಂತೆ. ಇದು ಹಾಸ್ಪಿಟಲ್ ಅನ್ಕೊಂಡಿದ್ರೆ ಏನ್ ಅನ್ಕೊಂಡಿದ್ದೀರಾ? ಸಾರಿ ಡಾಕ್ಟರ್. ಕಾಮನ್ ಸೆನ್ಸ್ ಬೇಡವನ್ರಿ? ನಿಮ್ಮ ಹೆಸರೇನು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ರೆ ಯಾಕೆ ಬರ್ತಿದ್ದ? ಡಾಕ್ಟರ್, ನಾನು ಹೊರಡ್ಲಾ? ಹೊರಡಿ. ತುಂಬಾ ಥ್ಯಾಂಕ್ಸ್, ನಾನು ಕರ್ಕೊಂಡ್ ಬಂದಿದ್ದು. ಕಣ್ಮಣಿ, ನನ್ನ ಕರ್ಕೊಂಡ್ ಬಂದವ್ರು ನೀವೇನಾ? ಹೌದು, ನಾನೇ ಕರ್ಕೊಂಡು ನೀವು ಒಳ್ಳೆ ಕನ್ಫ್ಯೂಸ್ ಆಗಿದ್ದೀರಾ. ಆಗ್ಲೇ ನೋಡಿದ್ಕೊಳ್ಳೆ ದೂತ್ ಬೇಡ ಇದ್ದಂಗಿದ್ರಿ, ಈಗ ಒಳ್ಳೆ ದಪ್ಪೇಡ ಆದಂಗ ಆಗಿದ್ದೀರಿ. ನಿಮ್ ಕಣ್ಣು ಪ್ರಾಬ್ಲಮ್ ಇದೆ, ಟೆಸ್ಟ್ ಮಾಡಿಸ್ಕೊಳ್ಳಿ. ನಾನೇ ಕಣ್ಮಣಿ. ಅಲ್ಲ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಲ್ಲ ಡಾಕ್ಟ್ರೆ, ಹಲೋ ಹಲೋ, ಇಲ್ಲೊಬ್ರು ಡಾಕ್ಟರ್ ಇದ್ರಲ್ಲ, ಅವ್ರು ಎಲ್ಲೋದ್ರು? ನಾನೇ. ನೀವಲ್ಲ ರೀ, ನೀವಲ್ಲ. ನಾವೇ ಕಣ್ರಿ. ಏನ್ ಮಾತಾಡ್ತಿದ್ದೀರಾ ನೀವು? ಅವ್ರಿಗೆ ಸ್ಟ್ರೈಟ್ ಕೂದ್ಲಿತ್ತು, ಮಚ್ಚೆ ಇರ್ಲಿಲ್ಲ. ವಾಟ್ ನಾನ್ಸೆನ್ಸ್, ಏನ್ ಮಾತಾಡ್ತಿದ್ರು? ನಾನೇ ಅವರು. ನಾನೇ ಕಣ್ರಿ. ನಿಮ್ ಸಮಸ್ಯೆ ಏನ್ ಹೇಳಿ? ಓಕೆ ಡಾಕ್ಟರ್, ಫ್ರೀ ಐ ಚೆಕಪ್ ಅಂತ ಆಡ್ ಕೊಟ್ಟಿದ್ರಲ್ಲ, ಅದಕ್ಕೆ ತೋರ್ಸ್ಕೋಗೋಣ ಅಂತ ಬಂದೆ. ಓ, ನಿಮ್ ಹೆಸರೇನ್ ಹೇಳಿ? ಅಯ್ಯಪ್ಪ. ಅಯ್ಯಯ್ಯಪ್ಪ ಅಲ್ಲ, ಬರೀ ಅಯ್ಯಪ್ಪ. ನನ್ನ ಸೌಂದರ್ಯ ಹರಿಪ್ರಿಯಾ ಮೇಡಮ್ಗೆ ಡಾಮಿನೇಟ್ ಮಾಡ್ಬಿಡ್ತಂತೆ ಸರ್. ಅದಕ್ಕೋಸ್ಕರ ಫಿಲ್ಮ್ ಅಲ್ಲಿ ನನ್ನ ಪೋರ್ಷನ್ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಸರ್. ಬೇಜಾರಾಗೋಯ್ತು ಸರ್. ನೋಡಿ ಸರ್, ಕೆಲ್ಸ ಇದ್ದವನ್ಗೆ ಒಂದೇ ಕೆಲ್ಸ ಸರ್, ಕೆಲ್ಸ ಇಲ್ದವನ್ಗೆ 1000 ಕೆಲ್ಸ ಸರ್. ಅದಕ್ಕೋಸ್ಕರನೇ ಇಲ್ಲಿ ಬಂದ್ಬಿಟ್ಟಿದ್ದೀನಿ. ನೋಡಿ, ಈ ನನ್ನ ಸೌಂದರ್ಯ ರಾಶಿನೆಲ್ಲ ನಿಮ್ ಪ್ರೋಗ್ರಾಮ್ ಅಲ್ಲಿ ತುಂಬಿ ತುಂಬಿ ಚೆಲ್ತೀನಿ. ನಾನು ಆಂಕರಿಂಗ್ ಮಾಡ್ತೀನಿ. ಬೇಗ ಬೇಗ ಪೇಮೆಂಟ್ ಬಗ್ಗೆ ಮಾತಾಡ್ಬಿಡಿ. ಆಂಕರಿಂಗು ಹೌದೌದು. ನೀನು ನಮ್ಮ ಪ್ರೋಗ್ರಾಮ್ ಅಲ್ಲಿ ನಿನ್ ಸೌಂದರ್ಯನ ತುಂಬಿ ಚೆಲ್ಲಿ ಬಿಡ್ತೀಯ. ನಿನಗೆ ಪೇಮೆಂಟ್ ಬೇರೆ ಮಾತಾಡ್ಬೇಕು. ನಿಮ್ಮ ಅಪ್ಪ ಅಮ್ಮಗ ನೀನ್ ಮೊದಲನೇ ಮಗಳ? ಸರ್, ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಮೊದಲನೇ ದೋಸೆ ಮೊದಲನೇ ಮಗಳು ಎರಡು ಸೀದ್ ಹೋಗಿರುತ್ತಂತೆ. ಹಂಗಿದೆ ನಿನ್ ಮುಖ. ಯಾಂಕರಿಂಗ್ ಮಾಡ್ತಾಳೆ ಅಂತ ಯಾಂಕರಿಂಗ್ ಅಲ್ಲಮ್ಮ. ನಿನ್ನ ಯಾವತ್ತಾದ್ರೂ ಕನ್ನಡಿಲಿ ನೋಡ್ಕೊಂಡಿದ್ಯಾ? ನೋಡ್ಕೊಂಡಿದ್ದೀನಿ ಸರ್. ಸ್ಪೂನ್ಗೆ ಪ್ಯಾಂಟ್ ಶರ್ಟ್ ತೋರಿಸ್ತಂಗಿದ್ದಂಗಿದ್ದಾಳೆ. ಯಾಂಕರಿಂಗ್ ಮಾಡ್ತಾಳೆ ಅಂತ ಯಾಂಕರಿಂಗ್. ನಮ್ಮ ಶೋ ನಲ್ಲಿ ಯಾಂಕರಿಂಗ್ ಕೆಲಸ ಕಾಲಿಲ್ಲ, ಸುಮ್ಮನೆ ಹೋಗ್ತಾ ಇರೋ. ನೋಡಿ ಸರ್, ನಿಮ್ ಕಾಲ್ ಹಿಡ್ಕೊಂಡು ತಿಂದಿ ಸರ್. ನಾನೊಬ್ಬ ಬಡ ಕಲಾವಿದೆ ಸರ್. ನೋಡಿ, ನೀವ್ ಏನ್ ಹೇಳಿದ್ರು ಮಾಡ್ತೀನಿ ನಾನು. ಏನ್ ಹೇಳಿದ್ರು ಮಾಡ್ತೀಯಾ? ಬಾ ಇಲ್ಲಿ. ಅಲ್ಲಿ ಕ್ಯಾಮ್ರಾ ಇದೆಯಲ್ಲ, ಇದೆ. ಒಂದ್ 2 ಪೋಸ್ ಕೊಡ ನೋಡೋಣ, ಹೆಂಗ್ ಕೊಡ್ತೀಯಾ? ಸಾಕಾತ ಕೊಟ್ಟೆ ಪೋಸು. ನಿನ್ನ ಪೋಸ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ನೆಕ್ಸ್ಟ್ ಮೇಡಮ್, ಕ್ಯಾಮ್ರಾಕ್ಕೊಂದು ಪೋಸ್ ಕೊಡಿ ನೋಡೋಣ, ಹೆಂಗ್ ಕೊಡ್ತೀರಾ? ಅದೇ ಅದೇ ಪೋಸ್ ಅಂದ್ರೆ ಅಷ್ಟೇ ಇರ್ಬೇಕು ಪೋಸ್. ಹಂಗಿರ್ಬೇಕು ಪೋಸ್ ಅಂದ್ರೆ. ನಿಂದು ಇದೆ ಹೊರದೋಗಿರೋ ಕ್ಯಾಲೆಂಡರ್ ತಂಗಿದೆ. ಆಂಕರ್ ಮಾಡ್ತಾಳೆ ಯಾಂಕರಿಂಗು. ಸರ್, ನಿಮಗ್ ಗೊತ್ತಿಲ್ಲ ಸರ್, ಹೊರಗಡೆ ನನ್ನೆಲ್ಲ ಜೂನಿಯರ್ ರಚಿತಾ ರಾಮ್ ಅಂತಾರೆ. ನೋಡಿ ಡಿಂಪಲ್. ಡಿಂಪಲ್ ಇದು ಒಳ್ಳೆ ಪಾಳು ಬಾವಿ ಇದ್ದಂಗಿದೆ. ಡಿಂಪಲ್ ಅಂತೂ ಡಿಂಪಲ್. ಡಿಂಪಲ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ರಚಿತಾ ಮೇಡಮ್? ಒಂದು ಸ್ಮೈಲ್ ಕೊಡಿ ಮೇಡಮ್. ನೋಡ, ಅದೇ 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 ಸ್ಮೈಲ್ ಅಂದ್ರೆ ಅದೇ ಅದೇ ಸ್ಮೈಲ್. ಅದು ಡಿಂಪಲ್ ಅಂದ್ರೆ. ನಿಂದು ಇದೆ ಒಳ್ಳೆ ಟಾರ್ ರೋಟಲ್ಲಿ ಗುಂಡಿ ಬಿದ್ದಂಗಿದೆ. ಸರ್ ನೋಡಿ ಸರ್, ಈ ನನ್ನ ಬ್ಯೂಟಿ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಬಾಲಿವುಡ್ ಅವ್ರು ಇನ್ನು ನನ್ನನ್ನು ನೋಡಿಲ್ಲ, ನೋಡ್ರೆ ಎತ್ತ ಹಾಕೊಂಡು ಹೋಯ್ತಾ ಇರ್ತಾರೆ. ಕಿವಿಗಾಕ ಬೋಡ್ಸಿದ್ದಂಗ ಅವಳೆ ಬಾಲಿವುಡ್ನವ್ರು ಎತ್ತಕೊಂಡು ಹೋಗ್ರಂತೆ. ನೋಡಮ್ಮ, ನಮ್ ಪ್ರೋಗ್ರಾಮ್ ಅಲ್ಲಿ ಆಂಕರಿಂಗ್ ಕೆಲಸ ಕಾಲಿಲ್ಲ, ಸುಮ್ ಯು ಕ್ಯಾನ್ ಗೋ ನೌ. ಏ ಸೆಕ್ಯೂರಿಟಿ, ಯಾವನ್ರಿ ಒಣ ಕಪ್ಪೆನ ಒಳಗಡೆ ಕರ್ಸಿದ್ದು? ಕಳಿಸಿ ಆಚ ಕಡೆಗೆ. ಗೆಟ್ ಔಟ್.
ಅಮ್ಮ ಎಲ್ಲಿ ಮೇಕಪ್ ರೂಮ್ ನಲ್ಲಿ ಇದೆಯಮ್ಮ ಇನ್ನೂ ಬಂದಿಲ್ವಾ ಏನು ಬರೋದೇ ಅಲ್ವಾ ಅಯ್ಯೋ ಇವಳೇನಪ್ಪ ಆಂಕರಿಂಗ್ ಬರ್ಬೇಕಾದವಳು ಬರಲ್ಲ ಅಂದ್ಬಿಟ್ಲಲ್ಲ ಇವಾಗ ಏನಾದ್ರು ಲೈವ್ ಪ್ರೋಗ್ರಾಮ್ ಮಾಡಿಲ್ಲ ಅಂದ್ರೆ ನಮ್ಮ ಬಾಸು ನನ್ನ ಜಾನ್ ನಿಕಾಲ್ ಮಾಡ್ಬಿಡ್ತಾರೆ ಏನ್ ಮಾಡ್ಲಿ ಎಕ್ಸ್ಕ್ಯೂಸ್ ಮೀ ಸರ್ ನಾನು ಹೋಗ್ಬರ್ತೀನಿ ಸರ್ ಎಕ್ಸ್ಕ್ಯೂಸ್ ಮೀ ಇಲ್ಲ ಸರ್ ನಾನು ಹೋಗ್ಬರ್ತೀನಿ ಸರ್ ನಿನಗೆ ಆಂಕರಿಂಗ್ ಮಾಡಕ್ ಬರುತ್ತಾ ಸರ್ ಒಂದ್ ಚಾನ್ಸ್ ಕೊಡಿ ಧೂಳು ಎಬ್ಬಿಸ್ಬಿಡ್ತೀನಿ ಧೂಳು ಎಬ್ಸೋದೇನು ಬೇಡ ಆಂಕರ್ ಅಂದ್ರೆ ಹೆಂಗಿರ್ಬೇಕು ಅಂತ ಟಿಪ್ಸ್ ಕೊಡ್ತೀನಿ ಬಾಯಿಲಿ ಸರ್ ಹೇಳಿ ಆಂಕರ್ ಅಂದ್ರೆ ನಮ್ ನಿರಂಜನ್ ತರ ನೀನು ವಟ 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 ಅಂತ ಕಾಂಕ್ರೀಟ್ ಮಿಷನ್ ಆನದಂಗ್ ಮಾತಾಡ್ಬೇಕು ಅಲ್ಲ ಕರೆಕ್ಟ್ ಅಮ್ಮ ಈಗ ನಿನಗೇನಾದ್ರೂ ಕಾಲ್ ಬಂತು ಗೊತ್ತ ಬಿಡಿ ಸರ್ ಕಾಲ್ ಬಂದಿಲ್ಲ ಅಂದ್ರೂ ಕಾಲ್ ಬಂದಿರೋ ತರ ಮಾತಾಡ್ಬೇಕು ಅಲ್ಲ ಕರೆಕ್ಟ್ ಅಮ್ಮ ಈಗ ಟಾಪಿಕ್ ಯಾವ್ದು ಗೊತ್ತ ಬಿಡಿ ಸರ್ ಟಾಪಿಕ್ ಇಲ್ಲ ಅಂದ್ರು ಏನ್ ತಿಂದೆ ಏನುಂಡೆ ಅಂತೆಲ್ಲ ಮಾತಾಡ್ಬೇಕು ಅಲ್ಲ ಕರೆಕ್ಟ್ ಅಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ಗೊತ್ತ ಬಿಡಿ ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನೀವು ನನ್ಗೆ ಹೇಳ್ಕೊಡ್ಬೇಕಾ ಹುಡುಗಿಯರು ಹೊಟ್ಟೆ ಉರ್ಕೋಬೇಕು ಹುಡುಗರು ನಿದ್ದೆ ಕೆಡಬೇಕು ಅಲ್ಲ ಕರೆಕ್ಟ್ ಕಣಮ್ಮ ಆಂಕರ್ ಅಂದ್ರೆ ಹೆಂಗಿರ್ಬೇಕು ಕೊನೆಯದಾಗಿ ಗೊತ್ತು ಬಿಡಲೇ ಒಬ್ಬ ಡೈರೆಕ್ಟ್ರು ನನಗೆ ಮರ್ಯಾದಿಲ್ದಾನೆ ಲೇಪ ಅಂತೇನಮ್ಮ ಇಲ್ಲ ಸರ್ ಏನಿದ್ರೆ ಹೇಳ್ಕೊಟ್ಟಿದ್ದಾರೆ ನಮ್ಮ ಅಲ್ಲ ನಿಮ್ಮೂರಲ್ಲಿ? ಸರ್, ಏನ್ ಏನ್ ಮಾತಾಡ್ತಿದೀಯ ನೀನು ಹೋಗ್ತೀನಿ ಸರ್ ಎಕ್ಸ್ಕ್ಯೂಸ್ ಮೀ ಸಡನ್ ಆಗಿ ಹಿಂಗ್ ಹೋಗ್ಬಿಟ್ರೆ ಲೈವ್ ಪ್ರೋಗ್ರಾಮ್ ಯಾರು ಮಾಡ್ತಾರಮ್ಮ ಹಂಗ್ ಬಂದಿದ್ದಾರಿಗೆ ನೋಡಮ್ಮ ಈಗ ಪ್ರೋಗ್ರಾಮ್ ಮಾಡಕ್ ಟೈಮ್ ಇಲ್ಲ ನಮ್ಗೆ ಇನ್ನು 2 ನಿಮಿಷ ಟೈಮ್ ಇರೋದು ಬೇಗ ಶುರು ಮಾಡು ಏನು ಇನ್ನು 2 ನಿಮಿಷದಲ್ಲಿ ಪ್ರೋಗ್ರಾಮ ಹೂನಮ್ಮ ಬುದ್ಧಿ ಇದೆನಾ ನಿಮ್ಗೆ ಯಾಕಮ್ಮ? ಜವಾಬ್ದಾರಿ ಇದೆನಾ ನಿಮ್ಗೆ ಯಾಕಮ್ಮ? ಅಲ್ಲ ರೀ ಇನ್ನು 2 ನಿಮಿಷದಲ್ಲಿ ಲೈವ್ ಪ್ರೋಗ್ರಾಮ್ ಇಟ್ಕೊಂಡು ಇಲ್ಲೇನೋ ಮೊಟ್ಟೆ ಇಡ್ತಿದ್ದೀರಾ ಬನ್ನಿ ಸ್ಟುಡಿಯೋ ಹೋಗೋಣ ಬಾಯಿಲಿ ಇಲ್ಲಿದೆಯಲ್ಲ ಚೇರು ಈ ಚೇರ್ ತೆಗೆದು ಈ ಕಡೆ ಇಟ್ಬಿಟ್ರೆ ಇದೇ ಸ್ಟುಡಿಯೋ ಅಲ್ಬೇಕಮ್ಮ ಚೆನ್ನಾಗಿ ನೋಡಮ್ಮ ನಾನು ಡೈರೆಕ್ಟ್ರು ಹಾ, ಸರ್. ನಾನು ಹೇಳ್ದಂಗೆ ಕೇಳಿಸ್ಕೊ ಹಾ, ಸರ್. ಆದ್ರೆ ನೀನೇ ಸ್ವಂತ ಮಾತಾಡ್ದಂಗೆ ಇರ್ಬೇಕು ಸರ್ ಓಕೆನಾ ಓಕೆ ಸರ್ ನಮ್ ಶೋ ಮರ್ಯಾದೆ ಉಳಿಸ್ಬೇಕಣಮ್ಮ ನೀನು ಸರ್ ಬೆಳಿತೀಯ ಬಿಡು ಓಕೆನಾ ಓಕೆ ಸರ್ ಶುರು ಮಾಡೋಣ ಹಾ ಸರ್ ಕ್ಯಾಮರಾ ರೋಲ್ ಆಕ್ಷನ್ ಲೈವ್ ಹೋಗ್ತದೆ ಏನಾದ್ರೂ ಮಾತಾಡು ನೀವೇನು ಹೇಳ್ಕೊಟ್ಟಿಲ್ಲ ಮಾತಾಡಕ್ಕೆ ಶೋ ಹೆಸರು ಕ್ಯಾಮ್ರಾ ನೋಡು ಶೋ ಹೆಸರೇನ್ ಸರ್ ಕಾಮಿಡಿ ಟಾಕೀಸಾ ಅದು ಮುಗಿದೋಯ್ತು ಮಜಾ ಬರ್ತಾನಾ ಅದು ನಮ್ದಲ್ಲ ಕಡೆ ಇದು ಮ್ಯೂಸಿಕ್ ಶೋ ಏ ಗೂಬೆ ಹಾ? ಶೋ ಟೈಟಲ್ ಹೇಳು ಹಾಡಿಗೆ ಹಾಡು ಹಾಡಿಗೆ ಹಾಡು ಚೆನ್ನಾಗಿಲ್ಲ ಇದು ನಾನು ಇರ್ತೀನಿ ಸರ್ ಹಾಡೊಂದ ನೀಡುವಿಯ ಹೆಂಗಿದೆ ಸರ್ ಸಖತ್ತಾಗಿದೆ ಸಖತ್ತಾಗಿದೆ Continue ಮಾಡು. ಥ್ಯಾಂಕ್ ಯು ಸೋ ಮಚ್ ಲೈವ್ ಹೋಗ್ತದೆ ಕಡೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡು ಓಕೆ ಸರ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಯಾವ ಸರ್ ಪ್ರೋಗ್ರಾಮ್ ಹೆಸರು ಕ್ಯಾಮ್ರಾ ನೋಡ್ಕೊಂಡು ಮಾತಾಡು ಓಕೆ ಏ ಜಾಬೆ ಕ್ಯಾಮೆರಾ ನೋಡ್ಕೊಂಡು ಮಾತಾಡೋ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಳಿದ್ದೆ ಯಾಕೆ ಹೇಳ್ತೀಯ ಅಲ್ಲಿ ನಾನು ಹೇಳಿದ್ದೆ ಯಾಕೆ ಹಾಡೊಂದ ನೀಡುವಿಯ ಇದು ನಾನೇ ಹೇಳಿದ್ದಲ್ವಾ ಇಲ್ಲ ನಿಮ್ಮ ಅವ್ವ ಹೇಳಿದ್ಲು ಕ್ಯಾಮ್ರಾ ನೋಡ್ಕೊಂಡು ಮಾತಾಡು ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹಾಡೊಂದ ನೀಡುವಿಯ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಸರ್ ಈ ಕಾಲ್ ಬರುತ್ತಾ ಹಂಗೆ ಮಾತಾಡ್ತಾರೋ ಆ ಕಡೆಯಿಂದ ಮೆಟ್ ಬರುತ್ತೆ ಒತ್ತು ನೋಡು ಕಾಲು ಹಲೋ ಕೆಳಗಿಟ್ಟು ಮಾತಾಡು ಕೆಳಗಿಟ್ರೆ ಕಟ್ಟಾಗಲ್ವಾ ಲೌಡ್ ಸ್ಪೀಕರ್ ಹಾಕಿ ಮಾತಾಡು ಹಲೋ ಎತ್ತು ಮಾತಾಡಿ ಹಲೋ 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 ಏನ್ ದುರ್ಗಮ್ಮನ್ ಜಾತ್ರೆಗೆ ಹೊಂಟಿಯಾ ಉದೋ 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 ಅನ್ನಕ್ಕೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಮ್ಮ ಕ್ಯಾಮ್ರಾ ನೋಡು ಹಲೋ Hello, JK speaking here. Am I speaking to the music program? ನಾನ್ ಯಾಕಡ ಮಗನೇ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಗಾಳಿ ಕನ್ನಡವೇ ಉಸಿರು ಏನಂತ ತಿಳ್ಕೊಂಡಿದ್ಯಾ ನೀನು ಕನ್ನಡದ ಬಗ್ಗೆ ಕನ್ನಡ ಮಾತಾಡಲೇ ಏನಂತ ತಿಳ್ಕೊಂಡಿದ್ಯಾ ಕನ್ನಡ ನಮ್ಗೆ ಸರ್, ಬನ್ನಿ ಸರ್ ನೀವ್ ಹೇಳಿ ಸರ್